ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಭೂ ಯುದ್ಧ ದೋಸ್ತಿ ನಡುವೆ ನಡೀತಾ ಇದೆಯಾ? ಪ್ರತಿಷ್ಠೆಯ ಸಮರ. ಬಿಜೆಪಿಗಿಂತ ಮೊದಲೇ ಪಾದಯಾತ್ರೆಗೆ ಜೆಡಿಎಸ್ ಡೇಟ್ ಅನ್ನ ಫಿಕ್ಸ್ ಮಾಡಿದೆ. ಹಾಗಾದ್ರೆ ಮೈತ್ರಿ ನಡುವೆ ಪ್ರತಿಷ್ಠೆಯ ಸಮರ ಶುರುವಾಗಿದೆಯಾ? ಜುಲೈ 30, 31 ಹಾಗೂ ಆಗಸ್ಟ್ 1ರಂದು ಜೆಡಿಎಸ್ ಪಾದಯಾತ್ರೆಯನ್ನ ಮಾಡಲಿದೆ. ಬಿಜೆಪಿಗೂ ಮೊದಲೇ ಜೆಡಿಎಸ್ ಪಾದಯಾತ್ರೆಯ ದಿನಾಂಕವನ್ನ ಫಿಕ್ಸ್ ಮಾಡಿಬಿಟ್ಟಿದೆ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೆಯಲಿರುವಂತಹ ಪಾದಯಾತ್ರೆ ಬಿಡದಿಯಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನವರೆಗೆ ಪಾದಯಾತ್ರೆಯನ್ನ ಕೈಗೊಳ್ತಾರೆ. ಇದೇ ಪಾದಯಾತ್ರೆಗೆ ಬಿಜೆಪಿ ನಾಯಕರು ಬೆಂಬಲ ನೀಡ್ತಾರಾ ಅಥವಾ ಬಿಜೆಪಿ ನಾಯಕರು ಪ್ರತ್ಯೇಕ ಪಾದಯಾತ್ರೆ ಮಾಡ್ತಾರಾ ಅಂತ. ಬಿಜೆಪಿಗಿಂತ ಮೊದಲೇ ದಳಪತಿಗಳ ಪಾದಯಾತ್ರೆ ಯಾಕೆ? ಬಿಡದಿ ಸಂಬಂಧ ಮೈತ್ರಿ ಪಕ್ಷಗಳ ನಡುವೆ ಏನೂ ಸರಿ ಇಲ್ವಾ ಅಂತ ಇತ್ತೀಚೆಗಷ್ಟೇ ಬಿಜೆಪಿ ಹೈಕಮಾಂಡ್ ಕರೆದು ಬುದ್ಧಿ ಹೇಳಿತ್ತು. ಬಿಜೆಪಿ ಜೆಡಿಎಸ್ ನೀವು ಮೈತ್ರಿಯಾಗಿ ಹೋಗಬೇಕು, ಸರ್ಕಾರದ ವಿರುದ್ಧ ಏನೇ ಹೋರಾಟ ಮಾಡಿದ್ರೂ ಕೂಡ ಒಗ್ಗಟ್ಟಿನಿಂದ ಮಾಡಬೇಕು ಅಂತ. ಆದರೆ ಬಿಜೆಪಿ ಹೋರಾಟ ಮಾಡಿದಾಗ ಜೆಡಿಎಸ್ ಬರಲ್ಲ, ಜೆಡಿಎಸ್ ಮಾಡಿದಾಗ ಬಿಜೆಪಿ ಬರಲ್ಲ. ಹಾಗಾಗಿ ಏನು ಹೋರಾಟ ಮಾಡಿದ್ರೂ ಕೂಡ ಇವರು ಒಗ್ಗಟ್ಟಾಗಿ ಮಾಡಲ್ವಾ ಅನ್ನುವಂಥ ಒಂದು ಪ್ರಶ್ನೆ ಇತ್ತು. ಅದಕ್ಕೆ ಪುಷ್ಟಿ ಕೊಡೋ ನಿಟ್ಟಿನಲ್ಲಿ ಈಗ ನೋಡಿ ಜೆಡಿಎಸ್ ದಿನಾಂಕವನ್ನು ಫಿಕ್ಸ್ ಮಾಡಿದೆ, ಯಾವಾಗ ಪಾದಯಾತ್ರೆ ಮಾಡ್ತೀವಿ ನಾವು ಅಂತ. ಅದೇ ಪಾದಯಾತ್ರೆಯ ಜೊತೆಗೆ ಬಿಜೆಪಿಯವರು ಜಾಯಿನ್ ಆಗ್ತಾರಾ ಅಥವಾ ಅವರು ಪ್ರತ್ಯೇಕವಾಗಿ ಪಾದಯಾತ್ರೆ ಮಾಡ್ತಾರಾ? ಹಾಗಾದ್ರೆ ಬಿಡದಿ ಹೋರಾಟದಲ್ಲಿ ಒಗ್ಗಟ್ಟು ಪ್ರದರ್ಶನ ಆಗುತ್ತಾ ಆಗಲ್ವಾ? ಅಥವಾ ಇಲ್ಲೂ ಕೂಡ ಪ್ರತಿಷ್ಠೆಯ ಸಮರವನ್ನ ಶುರು ಮಾಡ್ಕೊಂಡಿದ್ಯಾ ಬಿಜೆಪಿ ಜೆಡಿಎಸ್ ಅನ್ನುವಂಥ ಪ್ರಶ್ನೆ ಇದೆ. ಜೆಡಿಎಸ್ ಈಗಾಗಲೇ ಮೊದಲಿಂದಾನೂ ಕೂಡ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಹೋರಾಟ ಮಾಡ್ತಾನೆ ಇದ್ದಾರೆ. ಸದ್ಯಕ್ಕೀಗ ಜುಲೈ 30, 31, ಆಗಸ್ಟ್ 1ನೇ ತಾರೀಕು 3 ದಿನಗಳ ಕಾಲ ಬಿಡದಿ ಟೌನ್ಶಿಪ್ ವಿರೋಧಿಸಿ ಪಾದಯಾತ್ರೆ ಮಾಡೋದಕ್ಕೆ ಅಂತ ದಿನಾಂಕವನ್ನ ನಿಗದಿ ಮಾಡಿಕೊಂಡಿದ್ದಾರೆ. ಈ ದಿನಾಂಕದಂದೇ ಬಿಜೆಪಿಯವರು ಕೂಡ ಜೆಡಿಎಸ್ ಜೊತೆಗೆ ಸೇರ್ಕೊಳ್ತಾರಾ ಅಥವಾ ಪ್ರತ್ಯೇಕವಾಗಿ ಪಾದಯಾತ್ರೆ ಮಾಡಬಹುದಾ? ಆ ಪ್ರಶ್ನೆ ಈಗ ಕಾಡ್ತಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್. ಬಿಜೆಪಿ ಜೆಡಿಎಸ್ ಒಗ್ಗಟ್ಟಾಗಿ ಹೋಗಬೇಕು ಅಂತ ಹೈಕಮಾಂಡ್ ಹೇಳಿತ್ತು. ಬಟ್ ಹಂಗಿದ್ರು ಕೂಡ ಈಗ ಜೆಡಿಎಸ್ 3 ದಿನಗಳ ದಿನಾಂಕವನ್ನ ಪ್ರತಿಭಟನೆ ಅಥವಾ ಪಾದಯಾತ್ರೆಗೆ ಅಂತ ಫಿಕ್ಸ್ ಮಾಡ್ಕೊಂಡಿದೆ. ಅದೇ ದಿನಾಂಕದಂದೇ ಬಿಜೆಪಿನೂ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳುತ್ತಾ ಪ್ರತ್ಯೇಕವಾಗಿ ಪಾದಯಾತ್ರೆ ಮಾಡುತ್ತಾ ಹೆಂಗ್ ಲೆಕ್ಕಾಚಾರ ಇದೆ ಅಂತ? ಸೌಖ್ಯ ಬಿಡದಿ ಹೋರಾಟವನ್ನ ಜೆಡಿಎಸ್ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದೆ. ಅದರಲ್ಲೂ ಕೂಡ ಜೆಡಿಎಸ್ ಮೊದಲ ದಿನದಿಂದಲೂ ಕೂಡ ಹೋರಾಟವನ್ನ ಮಾಡ್ತಾ ಇದೆ. ಖುದ್ದು ನಿಖಿಲ್ ಕುಮಾರಸ್ವಾಮಿ ಕಳೆದ ಬಾರಿ ಒಂದು ಪಾದಯಾತ್ರೆ ನಡೆಸಿದ್ರು. 11 ಕಿಲೋಮೀಟರ್ನಷ್ಟು ರೈತರೊಂದಿಗೆ ಹೆಜ್ಜೆ ಹಾಕುವ ಮೂಲಕ ಈ ಯೋಜನೆಗೆ ವಿರೋಧ ವ್ಯಕ್ತಪಡಿಸಿದ್ರು. ಜೊತೆಗೆ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಬಿಡದಿಯ ರೈತರೊಂದಿಗೆ ನಾವಿದ್ದೇವೆ ಅನ್ನುವಂತ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗೆ ಆಹ್ವಾನವನ್ನು ನೀಡಿ ಸಂವಾದ ನಡೆಸಿದ್ರು. ಇದಾದ ಬಳಿಕ ದೇವೇಗೌಡರು ಸಿಎಂ ಅವರಿಗೆ ಪತ್ರವನ್ನು ಬರೆದಿದ್ರು. ಸಿಎಂ ಅವರು ಕೂಡ ಸುದ್ದಿಗೋಷ್ಠಿ ನಡೆಸಿ ದ್ವಂದ್ವ ರೀತಿಯ ಹೇಳಿಕೆಗಳನ್ನ ಕೊಟ್ಟಿದ್ದಕ್ಕೆ ಇದೀಗ ಜೆಡಿಎಸ್ ಹೋರಾಟಕ್ಕೆ ಮುಂದಾಗ್ತಿರುವಂತದ್ದು. ಇದರ ಜೊತೆಗೆ ಬಿಜೆಪಿಯು ಕೂಡ ಏನು ಹೋರಾಟಗಳು ನಾವು ಇದ್ದೇವೆ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಭೇಟಿ ಮುಡಿಯುವ ಕೆಲಸವನ್ನು ಮಾಡಿತ್ತು. ಅದರ ಜೊತೆಗೆ ನಿನ್ನೆ ಅಷ್ಟೇ ಬಿಜೆಪಿ ನಾಯಕರು ಕೂಡ ಪಾದಯಾತ್ರೆಯನ್ನ ಮಾಡ್ತೀವಿ ಅನ್ನುವಂತ ಘೋಷಣೆಯನ್ನ ಮಾಡಿದ್ರು. ಆದ್ರೆ ಬಿಜೆಪಿ ಜೆಡಿಎಸ್ ಒಗ್ಗಟ್ಟಾಗಿ ಪಾದಯಾತ್ರೆ ಮಾಡುತ್ತಾ ಅನ್ನುವಂಥದ್ದು ಇಲ್ಲಿ ಪ್ರಶ್ನೆ ಆಗಿತ್ತು. ಆದ್ರೆ ದಿಢೀರಾಗಿ ಈಗ ಜೆಡಿಎಸ್ ಈ ಒಂದು ಬಿಡದಿಯ ಪಾದಯಾತ್ರೆಯನ್ನ ಘೋಷಣೆ ಮಾಡಿದೆ. ಜುಲೈ 31ರಿಂದ ಆಗಸ್ಟ್ 1ರವರೆಗೆ ಅಂದ್ರೆ 3 ದಿನಗಳ ಕಾಲ ಹಂತವಾಗಿ ಪಾದಯಾತ್ರೆ ಮಾಡುವ ಮೂಲಕ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಜೆಡಿಎಸ್ ಮುಂದಾಗ್ತಾ ಇದೆ. 3 ದಿನಗಳ ಕಾಲ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡುವ ಮೂಲಕ ಬಿಡದಿಯ ಒಂದು ಟೌನ್ಶಿಪ್ ಯೋಜನೆಯನ್ನ ಕೈ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಜೆಡಿಎಸ್ ಆಗ್ರಹ ಮಾಡ್ತಾ ಇದೆ. ಆದ್ರೆ ಬಿಜೆಪಿ ಇದಕ್ಕೆ ಒಂದು ಹೋರಾಟಕ್ಕೆ ಮುಂದಾಗ್ತಿರುವಂತದ್ದು, ಅದು ಕೂಡ ಯಾವುದೇ ರೀತಿಯಂತ ಪಾದಯಾತ್ರೆ ದಿನಾಂಕವನ್ನ ನಿಗದಿ ಮಾಡಿರಲಿಲ್ಲ. ಹೀಗಾಗಿ ಬಿಜೆಪಿ ಜೆಡಿಎಸ್ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡ್ಬೇಕನ್ನುವ ನಿಟ್ಟಿನಲ್ಲಿ ಒಂದಿಷ್ಟು ಸಮನ್ವಯ ಸಮಿತಿಯ ಕೊರತೆ ಕಾಡ್ತಿದೆ, ಸಮನ್ವಯತೆ ಇಲ್ಲ ಅನ್ನೋ ನಿಟ್ಟಿನಲ್ಲಿ ಆರೋಪಗಳು ಕೇಳಿ ಬರ್ತಾ ಇತ್ತು. ಅದಕ್ಕೆ ಇದೀಗ ಇದೊಂದು ಬಿಡದಿಯ ಹೋರಾಟ ಮತ್ತೊಂದು ಸೇರ್ಪಡೆಯಾಗಿದೆ. ಬಿಡದಿಯ ಹೋರಾಟದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಒಗ್ಗಟ್ಟಾಗಿ ಹೋರಾಟವನ್ನ ಮಾಡ್ಬೇಕನ್ನುವ ನಿಟ್ಟಿನಲ್ಲಿ ಒಂದಿಷ್ಟು ಮಾತುಕತೆಗಳಾಗಿತ್ತು. ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ಅವರು ಕೂಡ ಮಾತುಕತೆಯನ್ನ ಮಾಡಿದ್ರು. ಆದ್ರೆ ಇಲ್ಲಿ ಜೆಡಿಎಸ್ ಏನು ಏಕಾಂಗಿಯಾಗಿ ಹೋರಾಟಕ್ಕೆ ಇದೀಗ ಮುಂದಾಗಿರುವಂತದ್ದು, ಪ್ರತ್ಯೇಕವಾಗಿ ಹೋರಾಟದ ದಿನಾಂಕವನ್ನು ಕೂಡ ಘೋಷಣೆ ಮಾಡಿದೆ. ಹೀಗಾಗಿ ಬಿಜೆಪಿ ನಾಯಕರು ಇದಕ್ಕೆ ಯಾವ ರೀತಿಯ ಒಂದು ಬೆಂಬಲವನ್ನ ಕೊಡ್ತಾರೆ ಅಥವಾ ಬಿಜೆಪಿಯು ಕೂಡ ಪ್ರತ್ಯೇಕವಾಗಿ ಒಂದು ಪಾದಯಾತ್ರೆ ಮಾಡುವ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಕೆಲಸವನ್ನು ಮಾಡುತ್ತಾ ಅಥವಾ ಜೆಡಿಎಸ್ ನ ಪಾದಯಾತ್ರೆಗೆ
ಸಾಥ್ ಕೊಡುವಂತ ಕೆಲಸವನ್ನ ಮಾಡುತ್ತಾ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗತ್ತೆ. ಕುಮಾರಸ್ವಾಮಿ ಮತ್ತು ವಿಜೇಂದ್ರ ಸೇರಿದಂತೆ ರಾಜ್ಯದ ಪ್ರಮುಖ ನಾಯಕರು ಇದರ ಬಗ್ಗೆ ಚರ್ಚೆಯನ್ನ ಮಾಡಿ ಮುಂದಿನ ದಿನಗಳಲ್ಲಿ ಏನಾದರೂ ನಿರ್ಧಾರವನ್ನ ಮಾಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಸೌಖ್ಯ. ಥ್ಯಾಂಕ್ ಯು ದುರ್ಗೇಶ್ ಮಾಹಿತಿಗೆ.